ಸುಮಂತ್ ಹೇಗೆ ಓಡಿ ಹೋಗ್ತಿದ್ದಾನೆ ನೀವೇ ನೋಡಿ, ಅವನ ಬಣ್ಣ ಬಯಲಾಗುತ್ತೆ ಅಂತ ಅಭಿ ಅವ್ರು ಕೇಳಿದ್ರು ಕೂಡ ಯಾವುದೇ ರೀತಿ ಸ್ಪಷ್ಟವಾದ ಉತ್ತರ ಕೊಡದೆ ಹಾಗೆ ಓಡಿ ಹೋಗ್ತಾ ಇದ್ದಾರೆ. ಇದರ ಹಿಂದೆ ನಿಂತ್ಕೊಂಡು ಉತ್ತರ ಕೊಡ್ಬೋದಾಗಿತ್ತು, ಆದರೆ ಅಭಿ ಅವ್ರು ಏನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅವ್ರು ಫುಲ್ ಡೀಟೇಲ್ ಆಗಿ ಹೇಳಿದ್ದಾರೆ. ವೀಕ್ಷಕರೇ, ಇದೀಗ ನಾನು ಕೇರ್ಪೇಟೆಯ ಸ್ಟೇಷನಲ್ಲಿ ಇದ್ದೀನಿ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ಒಂದು ಪೊಲೀಸ್ ಸ್ಟೇಷನಲ್ಲಿ. ವಿಷಯ ಏನು ಅಂದರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಸುಮಂತ್ ಎಂಬಂತ ಹುಡುಗ ನನ್ನ ಮೇಲೆ ಒಂದು ಫೇಕ್ ಅಲಿಗೇಷನ್ಸ್ಗಳನ್ನ ಮಾಡಿರ್ತಾರೆ. ಏನು ಮಾಡಿರ್ತಾನೆ ಅಂದರೆ, ನಾನು ಅವನಿಗೇನೋ ಫಂಡ್ ಮಾಡ್ತೀನಿ ಅಥವಾ ನಾನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಅವನನ್ನು ಸಹ ಕರೆದಿದ್ದೀನಿ. ಅದ್ರ ಜೊತೆಗೆ ನ್ಯೂಸ್ ಅಲರ್ಟ್ನ ಚಂದನ್ ಅಣ್ಣನೂ ಕೂಡ ನಾನು ಈ ಒಂದು ಇದ್ರ ಬಗ್ಗೆ ವಿಡಿಯೋ ಮಾಡಿಸೋದಕ್ಕೆ ಅವ್ರಿಗೂ ಕೂಡ 50 ಲಕ್ಷ ಫಂಡಿಂಗ್ ಮಾಡಿಸಿದ್ದೀನಿ. ಮೊದಲು ಆರೋಪಗಳನ್ನು ಮಾಡಿದ್ದಾನೆ. ಅದರಲ್ಲೂ ನಾನು ಅವನ ಫ್ರೆಂಡ್, 4 ವರ್ಷದ ಫ್ರೆಂಡ್, 2 ವರ್ಷದ ಫ್ರೆಂಡು, ಕೆಲವೊಂದು ಕಡೆ 5 ವರ್ಷದ ಫ್ರೆಂಡು ಅಂತ ಹೇಳ್ಕೊಂಡಿದ್ದಾನೆ. ಸೊ ಇದೀಗ ಅವನ ವಿರುದ್ಧ ಕೇರ್ಪೇಟೆಯ ಒಂದು ಪೊಲೀಸ್ ಸ್ಟೇಷನಲ್ಲೂ ಕೂಡ ದೂರು ದಾಖಲಾಗಿತ್ತು. ಆ ಕಾರಣದಿಂದ ಇವತ್ತು ವಿಚಾರಣೆಗೆ ಅಂತ ಪೊಲೀಸ್ ಸ್ಟೇಷನಲ್ಲಿ ಕರೆದಿದ್ದಾರೆ. ಈಗ ನಿಮ್ಮ ಮುಂದೆನೇ ನಾನು ಹಾಗೆ ಪ್ರಶ್ನೆನ ಮಾಡ್ತೀನಿ, ನೋಡೋಣ. ಮೀಡಿಯಾಗಳಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದ, ಯೂಟ್ಯೂಬ್ ಚಾನಲ್ಸ್ಗಳಿಂದ ಹಿಡಿದು ಕರ್ನಾಟಕ ಸ್ಯಾಟಲೈಟ್ ಮೀಡಿಯಾದಿಂದ ನ್ಯಾಷನಲ್ NDTV ವರೆಗೂ ಕುತ್ಕೊಂಡು ಅವನಲ್ಲಿ ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದ, ನಾನಾಗಿ ಹೇಳಿದ್ದೀನಿ ಅಂತ. ಸೊ ಈಗ ಅವನು ನಾನು ಮುಂದೆನೇ ಹೇಳಿ ಆ ರೀತಿ ಆರೋಪಗಳನ್ನ ಮಾಡಿದ್ದೀನಿ ಅಂತ ದಾಖಲೆ ತೋರಿಸ್ಲಿ. ಈಗ ಸ್ಟೇಷನ್ಗೆ ಬಂದಿದ್ದಾನೆ, ಈಗ ಅವನ್ನೇ ನಾನು ಮಾತಾಡಿಸ್ತೀನಿ. ನಾ ಫ್ರೆಂಡ್ ಅಲ್ಲ ಮೀಡಿಯಾಗಳಲ್ಲಿ ಕುತ್ಕೊಂಡು ಹೇಳ್ತಾ ಇದೆ. ಅಲ್ಲಲ್ಲ, ನನ್ನ ಮೇಲೆ ಆರೋಪಗಳು ಮಾಡಿದ್ದಲ್ಲ, ಅದನ್ನ ಪ್ರೂವ್ ಮಾಡು. ಅಲ್ಲಲ್ಲ, ಈಗ ಹೇಳಿದೆಯಲ್ಲ, ಮೀಡಿಯಾಗಳಲ್ಲಿ ಹೇಳಿದೆಯಲ್ಲ, ಫ್ರೆಂಡು 4 ವರ್ಷದಿಂದ ಅದು ಏನೋ ಆರೋಪ ಮಾಡಿದ್ಯಲ್ಲ, ಅದ್ರ ಜೊತೆ ಹೇಳಿದ್ಯಲ್ಲ, ಹೇಳಿದೆಯಲ್ಲ. ಅಲ್ಲಲ್ಲ, ನಾನು ಬಂದಿದ್ದೆ, ನಾನು ಚಂದ್ರಣ್ಣ ಜೊತೆ ಇದ್ದೆ. ಹೇಳ್ತಿದ್ಯಲ್ಲ, ಅಯೋಗ್ಯ ಆಗಿದ್ರೆ ನೀನೇತ ಅಯೋಗ್ಯ ಅಂತ ಗೊತ್ತು. ಹಾಗಿದ್ರೆ ಹೋಗಾಗ ಹೇಳ್ತೀಯಲ್ಲ, ಪಾಸಿಟಿವ್ ನೆಗೆಟಿವ್ ನಾನು ಆರೋಪಗಳು ಮಾಡ್ಕೊಳ್ತೀನಿ ಅಂತ ಹೇಳ್ತಿದ್ದಲ್ಲ, ಪರವಾಗಿಲ್ಲ, ವೈರಲ್ ಆಗ್ಬೇಕು ಅಂತಿದ್ದಲ್ಲ, ಪ್ರೂವ್ ಮಾಡು. ಅಯೋಗ್ಯ ಆಗಿದ್ರೆ ಹೋಗೀಗ. ತೋರ್ಸು, ಪರವಾಗಿಲ್ಲ, ಬೈಟ್ ಅಲ್ಲ, ಪ್ರೂವ್ ಮಾಡು. ನಾನೇ ಫ್ರೆಂಡ್ ಅನ್ನೋದು ತೋರ್ಸು. ನನಗೆ ದಾಖಲೆಗಳು ಹೇಳಿದ್ದೀನ, ನಾನು ಹಿಂಗೆ ಹೇಳಿದ್ದೀನ ನನ್ನ ಫ್ರೆಂಡು ಅಂತ. ಇಲ್ಲೇ ತೋರಿಸ್ತಿಲ್ಲ ನೀನು, ನಾನು ಮುಂದೆ ನಿಂತಿದ್ದೀನಿ. ಈಗಲೇ ನೀನು ನನಗೆ ಏನು ಪ್ರೂಫ್ ತೋರಿಸ್ತಿಲ್ಲ. ನೀನು ಯಾವನಂತ ನಾನು ಬಿಡ್ಬೇಕು, ನಿನ್ನಂತ ಅಯೋಗ್ಯನ ಹತ್ರಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಹೇಗೆ ಏಡಿ ರೀತಿಯಲ್ಲಿ ಓಡೋದ ಅಂತ. ಅವ್ನು ನನ್ನ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದ, ಅದರಲ್ಲಿ ಒಂದು ಸತ್ಯ ಇದ್ದಿದ್ರು ಸಹ ಅವನು ನನ್ನ ಮುಂದೆ ನಿಂತ್ಕೊಂಡು ಫೇಸ್ ಟು ಫೇಸ್ ಮಾಡಬಹುದಿತ್ತು. ನಾನು ಕೇಳಿದ್ರೆ ಇಷ್ಟು, ನನ್ನ ಮೇಲೆ ಅಷ್ಟೆಲ್ಲ ಆರೋಪಗಳನ್ನು ಮಾಡಿದ್ರೆ ಒಂದಕ್ಕೆ ಪ್ರೂಫ್ ತೋರಿಸು ಅಂತ. ಅಷ್ಟು ಕೇಳಿದ್ರೆ ಟೈಮ್ ಆಗಿದೆ, 10:30 ಆಗಿದೆ, ಟೈಮ್ ಆಯ್ತು ಅಂದ್ಕೊಂಡು ಓಡಿ ಹೋಗ್ತಾನೆ. ಆಮೇಲೆ ಇನ್ನೊಂದು ಹೇಳ್ತಾನೆ, ಮೀಡಿಯಾಗೆ ಬಾ, ನಾಳೆ ಏನದು ಡಿಬೇಟಿಗೆ ಬಾ ಅಂತ ಕರೀತಾನೆ. ಅವನು ಇಷ್ಟೆಲ್ಲ ಆರೋಪಗಳನ್ನ ಮಾಡಿದ್ದೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾದ ಮೇಲೂ ಯಾವ ಮೀಡಿಯಾದವರು ಈ ಒಂದು 3rd ಕ್ಲಾಸ್ ಮಕ್ಕವನ್ನ ಮೀಡಿಯಾದಲ್ಲಿ ಕೂರಿಸ್ಕೊತಾರೆ ಅನ್ನುವಂಥದ್ದು, ಏನೆಲ್ಲ ಆರೋಪಗಳನ್ನ ಮಾಡ್ದ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆನೇ ಇರಲಿಲ್ಲ. ನ್ಯೂಸ್ ಅಲರ್ಟ್ನ ಚಂದನಣ್ಣ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿತ್ತು. ನೋಡಿ, ಈಗ ಉದಾಹರಣೆಗೆ ಅವನು ನನ್ನ ಫ್ರೆಂಡ್ ಅಂತ ಹೇಳಿದ್ದಾನೆ 4 ವರ್ಷದಿಂದ ಅಂತ. ನಾನು ಈ ಫೀಲ್ಡ್ಗೆ ಬಂದೇ 2 ವರ್ಷ ಆಗಿರುವಂಥದ್ದು. ಅದ್ರ ಜೊತೆಗೆ ಫಂಡಿಂಗ್ ವಿಚಾರವನ್ನ ಹೇಳ್ತೇನೆ. ಆ ಒಂದು ಫಂಡಿಂಗ್ ವಿಚಾರ ನಿಜನೇ ಆಗಿದ್ದಿದ್ರೆ ನಾನು ಇವತ್ತು SIT ಇಂದ ಆಚೆನೆ ಬರ್ತಾ ಇರಲಿಲ್ಲ ವೀಕ್ಷಕರೇ. SIT ಎನ್ಕ್ವೈರಿಯಲ್ಲಿ ನಾನು ಕಂಪ್ಲೀಟ್ ಎಲ್ಲ ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ಕಂಪ್ಲೀಟ್ ನನ್ನ ಹುಟ್ಟಿನಿಂದ ಹಿಡಿದು, ಎಲ್ಲಿ ಹುಟ್ಟಿದೆ ಅನ್ನೋದ್ರಿಂದ ಹಿಡಿದು ಇವತ್ತಿನವರೆಗೂ ಕಂಪ್ಲೀಟ್ ಆಗಿ ನನ್ನ ಸ್ಟೇಟ್ಮೆಂಟ್ ಅನ್ನ ತಗೊಂಡಿರ್ತಾರೆ. ಸಮಸ್ಯೆ ವಿಷಯ ಏನು ಅಂದ್ರೆ ವೀಕ್ಷಕರೇ, ನೋಡಿ, ಈ ಒಬ್ಬ 3rd ಕ್ಲಾಸ್ ನಮ್ಮ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದೆಲ್ಲವೂ ಕೂಡ ಸುಳ್ಳು ಅನ್ನುವಂಥದ್ದು ಇದು ಜಗತ್ತಿಗೆ ಗೊತ್ತು. ಆದ್ರೂ ಮತ್ತೆ ಅವನು ಬಾಯಿಂದನೇ ಬಂದ್ರು ಸಹ ಅವನಿಗೆ ಇನ್ನೂ ಲೀಗಲ್ ಸಪೋರ್ಟ್ ಸಿಗ್ತಾ ಇದೆಯಲ್ಲ, ಅಡ್ವೊಕೇಟಿಗೆ ಸಹ ಬುದ್ಧಿ ಇಲ್ವ ಅನ್ನೋದು ಗೊತ್ತಾಗ್ತಿಲ್ಲ. ಅವನಿಂದನೇ ಓಡಾಡ್ತಾ ಇದ್ದಾರೆ. ಇರ್ಲಿ, ಅವ್ರಿಗೆ ಎಷ್ಟಾದ್ರೂ ಲೀಗಲ್ ಸಪೋರ್ಟ್ ಸಿಗ್ಲಿ, ಬಟ್ ಕೊನೆಯದಾಗಿ ಸತ್ಯನೇ ಗೆಲ್ಲುವಂಥದ್ದು. ನಾವು ಇದ್ರ ಮೇಲೆ ಏನೆಲ್ಲ ಕಾನೂನು ಹೋರಾಟಗಳನ್ನ ಮಾಡಬೇಕು, ಅದು ಯಾವುದನ್ನು ಕೂಡ ಬಿಡೋದಿಲ್ಲ. ಖಂಡಿತವಾಗ್ಲೂ ಅವನಿಗೆ ಕಾನೂನಾತ್ಮಕ ಬುದ್ಧಿ ಕಲಿಸ್ತೀವಿ. ಅಂಡ್ ಇದೇ ಒಂದು ಕೊನೆ ವಿಡಿಯೋ ಅಂದ್ಕೊಳ್ತೀನಿ ಇವನ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡುವಂಥದ್ದು. ಯಾಕಂದ್ರೆ ಯಾವುದೋ ಒಂದು ನಾಯಿ ನಮ್ಮನ್ನು ನೋಡಿ ಬಗಳ್ತದೆ ಅಂದ್ರೆ ಅದೆಲ್ಲವಕ್ಕೂ ಕೂಡ ನಾವು ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ವೀಕ್ಷಕರ. ನನ್ನ ಟೈಮ್ ಕೂಡ ವೇಸ್ಟು, ನಿಮ್ಮ ಟೈಮ್ ಕೂಡ ವೇಸ್ಟು. ಇಂಥವ್ರಿಗೆಲ್ಲ ನಾವು ಏನು ಪಾಠ ಕಲಿಸ್ಬೇಕು ಕಾನೂನಾತ್ಮಕವಾಗಿ ಅದನ್ನ ಕಲಿಸ್ತೀವಿ. ಸೊ ಇನ್ನೊಂದು ಹೇಳಿದೆ ಅವನಲ್ಲಿ, ಡಿಬೇಟಿಗೆ ನೋಡೇ ಬಿಡೋಣ. ಆಗ್ಲೇ ಹೇಳ್ದಂಗೆ ಈ ಒಬ್ಬ 3rd ಕ್ಲಾಸ್ ಮಾಡಿರೋ ಆರೋಪಗಳೆಲ್ಲ ಕೂಡ ಸುಳ್ಳು ಅಂತ ಗೊತ್ತಿದ್ರು ಈ ಒಂದು ಮಕ್ಕವನ್ನ ಯಾವ್ದಾದ್ರು ಮೀಡಿಯಾದಲ್ಲಿ ಕೂರಿಸ್ಕೊಂಡ್ರೆ ನಾನು ಅದಕ್ಕೂ ಸಹ ಜಾಯಿನ್ ಆಗಿಬಿಟ್ಟು ಅಲ್ಲೇ ನಾನು ಇವನ್ ಮಕ್ಕವನ್ನ ಮತ್ತೆ ಇನ್ನೊಮ್ಮೆ ಬಯಲು ಮಾಡ್ತೀನಿ. ಸೊ ಇದಿಷ್ಟು ವೀಕ್ಷಕರೇ, ನಾನು ನಿಮಗೆ ಮತ್ತೆ ಯಾವುದಾದ್ರೂ ಒಂದು ಒಳ್ಳೆಯ ವಿಡಿಯೋ ಒಂದಿಗೆ ಸಿಗ್ತೀನಿ. ಸೊ ಆಗ್ಲೇ ಹೇಳಿದಾಗ ಇದೇ ಲಾಸ್ಟು. ನಮ್ಮ ಗುರಿ ಏನಿದ್ರು ಸತ್ಯವನ್ನು ಆಚೆ ತಿಳಿಸ್ಬೇಕು. ಸೊ ಇಂಥ ನಾಯಿಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ನಮ್ಮ ಜನಗಳಿಗೆ ಸತ್ಯ ಗೊತ್ತು. ಸೊ ಇದಿಷ್ಟು ವೀಕ್ಷಕರೇ, ಥ್ಯಾಂಕ್ ಯು.